ನಮಸ್ಕಾರ ದೇವ್ರು, ನಾವೆಲ್ಲಿ ಹೋಗಿದೀವಿ ಅಂದ್ರೆ ಇವತ್ತ ನಮ್ಗೆ ಎಸ್ ಗಾಡಿ ಆಯಿಲ್ ಚೇಂಜ್ ಕಳಿಸ್ಯಾರ ಅನ್ನೋದು, ಎಸ್ ಗಾಡಿ ಆಯಿಲ್ ಚೇಂಜ್ ಹೋಗಿವಿ ಅನ್ನೋದು ಹೇಳ್ತೀನಿ ಬರ್ರಿ. ಫಸ್ಟ್ ಗೆ ಶಿವಂಟಪ್ಪರ್ ಗಾಡಿ ಕೊರಳೆ ಆಯಿಲ್ ಚೇಂಜ್ ಇತ್ರಿ. ಆಮೇಲೆ ನೆಕ್ಸ್ಟ್ ಇದೊಂದು ಟಾರ್ಗೆಟ್ ಕೊರಳೆಗೆ ಇತ್ರಿ. ಇದನ್ನು ಒಂದು ಹೌಸಿಂಗ್, ಬರೀ ಹೌಸಿಂಗ್ ಆಯಿಲ್ ಚೇಂಜ್ ಇತ್ರಿ. ಇದೊಂದು ಹೌಸಿಂಗ್ ಆಯಿಲ್ ಚೇಂಜ್ ಮಾಡ್ಕೊಂಡು ನಾವು ದಿಗ್ಸಂಗಿ ಹೋಗ್ಬೇಕಾಗಿತ್ರಿ, ಅಫ್ಜಲ್ ಬುಲ್ಬಲ್ ದಿಗ್ಸಂಗಿಗೆ. ಅದಕ್ಕ ಹೊಂಟಿದ್ದೇರಿ. ಇಲ್ಲಿ ಏನ್ರಿ ದೇವಣಗಾಂವ್ ರೋಡ್ ಕೋನ ಸಿಗಲಾಗ್ಯದ. ಇನ್ನ ಅರ್ಧ ಮಾಡ್ಯಾರಿ, ಅರ್ಧ ಆದ್ರಿ ಧೂಳರೆ ಸಿಕ್ಕಾಪಟ್ಟಿ ಆಗಿತ್ತು. ನಾ ಇಲ್ಲಿ ದಿಗ್ಸಂಗಿಗೆ ಆಯಿಲ್ ಚೇಂಜ್ ಬಂದ್ಯಾರಿ. ಫಸ್ಟ್ ಟೈಮ್ ಅದು ಕಬ್ಬಿನ ಗಾಡಿ ಹೊಡಿಲಿಕ್ಕೆ ಕೂತಿದ್ದಾರೆ. ಇದೇ ಫಸ್ಟ್ ಟೈಮ್ ರೀ. ಬರ್ರಿ ತೋರಿಸ್ತೀನಿ ನಿಮಗೆ ಹೊಡೆಯೋದು. ಗಾಡಿ ಈಗ 963 ಗಾಡಿದೊಂದು ಆಯಿಲ್ ಚೇಂಜ್ ಇತ್ರಿ. ಅದಕ್ಕೆ ಡಬ್ಬಿ ಹೊರಗೆ ಹಚ್ಚಿ ಆಯಿಲ್ ಚೇಂಜ್ ಮಾಡಕ್ಕೆ ಬರ್ರಿ ಸ್ವಲ್ಪ ಗಾಡಿ ಚೆಕ್ ಮಾಡಿ. ನಮ್ಮ ಐಡಿ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೋರಿ. ಆದಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಫಾಲೋ ಮಾಡೋದ್ ಮಾತ್ರ ಮರಿಬೇಡ್ರಿ. ಇದೊಂದ್ ಗಾಡಿ ಆಯಿಲ್ ಚೇಂಜ್ ಇತ್ರಿ ಕರ್ಜಿಗೆ. ಅದಕ್ಕೆ ಇದೊಂದು ಗಾಡಿ ಆಯಿಲ್ ಚೇಂಜ್ ಮಾಡ್ಕೊಂಡು ಮುಂದ ಮಡ್ನಳಿಗೆ ಹೋಗ್ಬೇಕ್ರಿ. ಈ ಮಡ್ನಳಿಗೆ ಬಂದರಿ. ಮಡ್ನಳಿದಿಂದ ಇದೊಂದ್ ಗಾಡಿ ಆಯಿಲ್ ಚೇಂಜ್ ಇತ್ರಿ. ಸ್ವಲ್ಪ ಆಯಿಲ್ ಚೇಂಜ್ ಮೈನರ್ ಕೆಲಸ ಇದ್ದು ರೀ. ಇದೊಂದ್ ಗಾಡಿ ಆಯಿಲ್ ಚೇಂಜ್ ಮಾಡ್ಕೊಂಡ್ಯಾರಿ. ಏನಿಲ್ರಿ, ಇಲ್ಲೇ ಕಾಲಾಗೆ ಮಾಡ್ಕೋತ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಗಾಡಿ ಕೆಲಸ ಅರ್ಜೆಂಟ್ ಮಾಡೋ ಸಂಬಂಧ ಅದಕ್ಕೆ ಫಸ್ಟ್ ಅವೇ ಗಾಡಿ ಮಾಡ್ಕೋತ ಹಿಂಗ್ ಹೊಂಟಿದ್ದೇರಿ. ಯಾಕೆ ಅರ್ಜೆಂಟ್ ಆಗತ್ತಂದ್ರಿ ಅಂದ್ರೆ ಈಗ ಲೋಡ್ ಆಗಿತ್ರಿ. ಲೋಡಿಂಗ್ ಗಾಡಿ ನಿಂತರ ಈಗ ಅಲ್ಲಿ 2 ದಿನ ಮೊದ್ಲೇ ಲೇಟ್ ಆಗತ್ತಾರೆ. ಯಾಕಂದ್ರೆ ಸಕ್ರಿ ಫ್ಯಾಕ್ಟ್ರಿ ಗಾಡಿಗಳು ಫುಲ್ ಇದ್ದ ಸಂಬಂಧ ಅದಕ್ಕೆ ಲೇಟ್ ಆಗ್ತದ. ಜಲ್ದಿ ಬಾತ್ ಮೊದಲು ಇವೇ ಮಾಡ್ಕೋತ ಹೋದ್ರಿ.